ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದರೆ ಇದು ವಿಡಿಯೋ ಮಾಡ್ತಿರೋದು ನಾನು ಇವತ್ತು ಸಿಗ್ನಲ್ ಬಗ್ಗೆ. ನಮ್ಮ MP ಇದ್ದಾರಲ್ಲ ಪ್ರತಾಪ, ಅವನು ಏನು ಹೇಳ್ದ ಅಂದರೆ ನೆನ್ನೆ ಸಿಗ್ನಲ್ಗಳು ಯಾಕೆ ಸಿಗ್ನಲ್ಗಳಲ್ಲಿ ಕಮಿಷನ್ ಎಷ್ಟು ಬರ್ತಿದೆ ಅಂತ ಅಲ್ಲಿ ಕೆಳಗಡೆ ನಮ್ಮ ಸಿದ್ದರಾಮಯ್ಯ ಅವ್ರ ಮಗಂದು ಫೋಟೋ ಹಾಕಿ ಮೀಡಿಯಾಲಿ ಪ್ರೆಸ್ ಮೀಟ್ ಕೊಟ್ಟಿದ್ದೆ. ನಾನು ಹೇಳೋದು ಇಷ್ಟಪ್ಪ ನಿನಗೆ, ನಮ್ಮ ಮೈಸೂರಿದು ಇದು ಮಹಾರಾಜ ಬಸ್ತಿ ಅಂತ, ಟಿಪ್ಪು ಬಸ್ತಿ ಅಂತ ಪೂರ್ತಿ ಒಳ್ಳಳ್ಳಿ ಅವರೇ ಟಿಪ್ಪು ಬಸ್ತಿ, ಮಹಾರಾಜ ಬಸ್ತಿ ಅಂದರೆ ಭಾಳ ಹೆಸರು ನನ್ನ ಮೈಸೂರದು. ನಮ್ಮ ಹಿಂದೆ ಯಾಕೆ ನಮ್ಮ ಮೈಸೂರಿಂದ ಬಿದ್ದಿದ್ದೆ ನೀನು? ನೀನು ಹಳ್ಳಿ ಥರ ಇದು ಸಿಟಿ. ಸಿಗ್ನಲ್ ಆಗಲಿ, ಪೊಲೀಸರಿಗೆ ಗೊತ್ತಿದೆ ಎಲ್ಲಾಗಬೇಕಾ ಎಲ್ಲಿಲ್ಲ ಅಂತ. ಎಲ್ಲ ಡೈರೆಕ್ಷನ್ ಮೇಲೇ ಪೊಲೀಸ್ ಡಿಪಾರ್ಟ್ಮೆಂಟು ಸಿಗ್ನಲ್ಗೆ ಪರ್ಮಿಷನ್ ಕೊಟ್ಟಿರೋದು. ಪೊಲೀಸ್ ಆಯುಕ್ತರು ಆಗಲಿ, DCP 2 ಆಗಲಿ, ಟ್ರಾಫಿಕ್ ACP ಅವರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದು ಟ್ರಾಫಿಕ್ ಅವರು ಎಲ್ಲ ನೋಡಿನೇ ಸೆಲೆಕ್ಟ್ ಮಾಡೋದು ಎಲ್ಲೆಲ್ಲಿ ಆಗಬೇಕಾ ಎಲ್ಲೆಲ್ಲ ಅಂತ. ಸಿಗ್ನಲ್ ಮಾಡೋದು ಯಾಕೆ ಅಂತ ಗೊತ್ತಪ್ಪ, ಸಿಗ್ನಲಲ್ಲಿ ಗಾಡಿ ನಿಲ್ಲಿಸಿದ್ರೆ ಸ್ವಲ್ಪ ಜನ ಕೂಲಿರ್ತಾರೆ, ಆರಾಮಿಂದ ಹೋಗ್ಬೋದು ಅಂತ. 5-10 ನಿಮಿಷ ಲೇಟ್ ಹೋದ್ರೆ ಏನೂ ಆಗೋಲ್ಲ. ಏನಾದ್ರು ಸಿಗ್ನಲ್ ಏನಾದ್ರು ಫಾಸ್ಟ್ ಹೋಗಿ ಎಲ್ಲೋ ಹೋಗಿ ಆಕ್ಸಿಡೆಂಟ್ ಆಗ್ತಾರೆ ಅಂತ ಸಿಗ್ನಲ್ ಹಾಕಿ ಆರಾಮಾಗಿ ನಿಂತ್ಕೊಂಡು ಹೋಗಲಿ ಅಂತ ಸರ್ಕಾರದಿಂದ ಮಾಡಿರೋದು. ಎಲ್ಲರಲ್ಲಿ ಕಮಿಷನು. ನೀನು ತಿಂಡಿ ನನಗೆ ಅಭ್ಯಾಸ ಆಗಿದೆ. ಕಮಿಷನ್ ಹಾಕಿ ಬೆಂಗಳೂರು ಮೈಸೂರು ರೋಡ್ ನೀನು ತಿಂದಿದ್ದಾನಲ್ಲ ಕಮಿಷನು, ನಮಗೆ ಗೊತ್ತಿಲ್ಲ ಸಿಗ್ನಲಲ್ಲಿ ಕಮಿಷನ್ ಬರ್ತದೆ ಅಂತ ನೀನು ಹೇಳಿರೋದು. ಯಾಕೆ ನೀನು ತಿಂದಿದ್ದಾನಲ್ಲ ಕಮಿಷನು, ಅದು ನಿನಗೆ ತಲೆಯಲ್ಲಿ ಐತೆ. ಆ ಸಿದ್ದರಾಮಯ್ಯ ಅವ್ರ ಮಗಂದು ಫೋಟೋ ಯಾಕೆ ಹಾಕತ್ತಪ್ಪ ನೀನು? ನಿನಗೆ ಬುದ್ಧಿ ಐತೆ ಇಲ್ಲ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಡಿಪಾರ್ಟ್ಮೆಂಟ್ ಬಗ್ಗೆ ನೀನೇ ಕಾನೂನು ಹೇಳ್ತಾನೆ, ನೀನೇ ಕಾನೂನು ಕಟ್ ಮಾಡ್ತಾನೆ. ಆಗಲಿ ಬಿಡಪ್ಪ ಸಿಗ್ನಲ್ಲು, ನಮ್ಮ ಮೈಸೂರು ಸಿಟಿ ಇಂಪ್ರೂವ್ ಆಗಲಿ. ನಮ್ಮ ಹಳ್ಳಿ, ನಿನ್ನ ಹಳ್ಳಿಯಿಂದ ಬಂದು ಇಲ್ಲಿ ಇದನ್ನ ಆ ಥರ ಹಳ್ಳಿ ತಿಳ್ಕೊಂಡೆ ನೀನು. ನಮ್ಮ ಮೈಸೂರು K09 ಇಲ್ಲಿ ಹುಟ್ಟಿರೋದು ನಾವು. ನೀನು ಯಾವುದೋ ಊರಿಂದ ಬಂದು ಇಲ್ಲಿ ವಾಸ ಆಗಿರೋದು. ಅದು ಮಾತೆಲ್ಲ ವಾಪಸ್ ತಗೋ ನೀನು. ಅವ್ರು ಸಿದ್ದರಾಮಯ್ಯ ಅವ್ರ ಮಗನ ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ. ಯಾಕೆ ನೀವು ಕುರ್ಬಾ ಕಮಿಟಿ ಹಿಂದೆ ಬಿದ್ದುಬಿಟ್ಟಿರೋದು ನೀನು? ಏನು ಸುಮ್ಮನೆ ಸಿಗ್ನಲ್ ಹಾಕ್ಬಿಡ್ತಾರನಪ್ಪ? ಸಿಗ್ನಲ್ ಎಲ್ಲಿ ಬೇಕೋ ಅಲ್ಲೇ ಹಾಕಿರೋದು ಪೊಲೀಸ್ ಡಿಪಾರ್ಟ್ಮೆಂಟು. ಪದೇ ಸಿಗ್ನಲ್ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ನಿಂಗೆ ಏನು ಕೆಲಸ ಇಲ್ಲ. ಆಮೇಲೆ ಮೀಡಿಯಾದವರು ಯಾರು ಇಲ್ಲ ಅಲ್ಲಿ. ನೀನೇ ಮನೆಯಲ್ಲಿ ಎಲ್ಲ ಮೀಡಿಯಾದು ಇತ್ತು ನೋಡಿದ್ರೆ, ಮೀಡಿಯಾ ಅಲ್ಲಿ ಹೇಳ್ತಾರಲ್ಲ ಅದೊಂದು ಮೈಕ್ಗಳು ತಗೊಬಿಟ್ಟು ನೀನೇ ನಿಲ್ಸ್ಕೊತಾರೋದು. ಅದು ಮೀಡಿಯಾವ್ರು ಯಾರು ಅಲ್ಲಿ ಬರ್ತಿಲ್ಲ ಅಲ್ಲಿ, ಬರೀ ಮೀಡಿಯಾವ್ರು ತೋರಿಸ್ತಿರೋದು, ಬರೀ ಶೋ. ನೀನೇ ಮನೇಲಿ ಇಷ್ಟ ಮಾಡ್ಕೊಂಡು ನಾನು ಜನಕ್ಕೆ ಹೇಳ್ಬಿಟ್ಟೆ ಇಡಿಸ್ಕೊತಾನೆ. ದಯವಿಟ್ಟು ಆ ಮೀಡಿಯಾವ್ರಿಗೂ ಬುದ್ಧಿ ಇಲ್ಲ. ಏನು ಬುದ್ಧಿ ಐತೆ ಇಲ್ಲ ರೀ? ನಮ್ಮ ಮೈಸೂರು ಇಂಪ್ರೂವ್ ಮಾಡ್ಬೇಕು ಆಗಲ್ಲ ಅಂದರೆ ನಮ್ಮ ಮೈಸೂರು ಇಂಪ್ರೂವ್ ಆಗಲಿ ಬಿಡಿ. ಈಗ ಸಿಗ್ನಲ್ಗಳು ಆದರೆ ಆಕ್ಸಿಡೆಂಟ್ಗಳು ಇದು ಆಗಲ್ಲ ಅಂತ ಹಾಕ್ಸಿರೋದು ಡಿಪಾರ್ಟ್ಮೆಂಟು. ಅದರಲ್ಲೂ ನೀವು ಸಿದ್ದರಾಮಯ್ಯ ಮಗನ ಫೋಟೋ ಹಾಕ್ಬಿಟ್ಟು ಕಮಿಷನ್ ಬತ್ತು ಅಂತ ಅಂದರೆ ನಾನು 2-3 ಸತಿ ಯಾಕೆ ಹೇಳ್ದೆ, ನಿನ್ನ ತಲೆಯಲ್ಲಿ ಹೋಗಲಿ ಜನ ಅಂತ. ನೀನು ತಿಂದು ನಿನಗೆ ಅಭ್ಯಾಸ ಆಗಿದೆ ಕಮಿಷನ್ನು. ನಿನ್ನ ತಲೆಯಲ್ಲಿ ಬರೀ ಕಮಿಷನೇ ಇರೋದು. ನಿನಗೆ ಸೀಟು ಕೊಟ್ಟಿಲ್ಲ, ನೀನು MP ಇಲ್ಲ. ಅದಕ್ಕೆ ನಿನಗೆ ಇದು ಕೋಪ. ಏನು ನಾನು ಬೇಕಾರ್ ಆಗ್ಬಿಟ್ಟೆ ಮನೇಲಿ ಅಂತ. ಹೋಗು ನಿನ್ನ ಊರಲ್ಲಿ ಹೋಗಿ ಎಲ್ಲೋ ನಿಂತ್ಕೊಂಡು ಎಲೆಕ್ಷನ್ ಗೆದ್ದು. ನೀನು ಎಲ್ಲೂ ಗೆದ್ದಲ್ಲ ಎಲೆಕ್ಷನ್, ಗೊತ್ತು ನಮಗೆ. ಎಲ್ಲೂ ಟಿಕೆಟು ಇಲ್ಲ, ಏನಿಲ್ಲ ಗೊತ್ತಾ. ಅದನ್ನ ವಾಪಸ್ ತಗೋ ಮಾತು. ಸಿದ್ದರಾಮಯ್ಯ ಅವ್ರ ಮಗ ಆಗಲಿ, ಅವ್ರು ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಗ್ಗೆ ಆಗಲಿ ನೀನು ಮಾತಾಡೋಕ್ಕೆ ಹಕ್ಕಿಲ್ಲ. ನೀನು ಯಾರು? ನೀನು ಏನು? ನೀನು ಎಲ್ಲ ಬಗ್ಗೆ ಟೀಕೆ ಮಾಡೋದು, ಅವ್ರ ಬಗ್ಗೆ ಟೀಕೆ ಮಾಡೋದು, ಕಾರ್ಪೊರೇಷನ್ ಕಮಿಷನರ್ ಬಗ್ಗೆ ಟೀಕೆ ಮಾಡೋದು, ಪೊಲೀಸ್ ಮೇಲೆ ಟೀಕೆ ಮಾಡೋದು. ನೀನೇನು ಒಳ್ಳೆಯವನಪ್ಪ? ನಿಂದು ಗೊತ್ತಿದೆ ಎಲ್ಲರಿಗೂ ಜನದು ನಿಂದು ಬುದ್ಧಿ ಏನಂತ. BJP ಅವ್ರಿಗೂ ಗೊತ್ತಿದೆ. 4-5 ಜನ ಅಕ್ಕಪಕ್ಕ ನಿಲ್ಸ್ಕೊಂಡು ನೀನು ನಾಟಕ ಮಾಡ್ರೆ ಅದೆಲ್ಲ ಮಾತು ವಾಪಸ್ ತಗೋ. ಆ ಕಮಿಷನ್ ದುಡ್ಡು ಅದೆಲ್ಲ ಮಾತಾಡೋದು ನೀನು ಭಾಳ ತಪ್ಪು. ನಿನ್ನ ಏನೈತೆ ನೋಡ್ಕೋ. ಆಮೇಲೆ ನೀವು ಸಿದ್ದರಾಮಯ್ಯ ಅವ್ರ ಮಗನು ಸಿದ್ದರಾಮಯ್ಯಗೆ ಹೇಳೋ ನಮ್ಮ ಕಾಂಗ್ರೆಸ್ ಪಕ್ಷ ಬಗ್ಗೆ. ನಿನಗೆ ಅಧಿಕಾರದಿಂದ ಹೇಳ್ಬೇಕೆ. ಬರೀ ಬಾಯಿಗೆ ಬಂತ ಬಾಯಿ ಐತೆ ಅಂತ ಏನು ಬೇಕಂತ ಹೇಳ್ಬಿಡ್ತೀನಿ ನೀನು ಯಾರು ಕೇಳೋ ಮಾಡೋದಿಲ್ಲ ನಿನಗೆ. ನಮ್ಮ ಮೈಸೂರು ಸಿಟಿ ಇಂಪ್ರೂವ್ ಆಗಲಿ ಬಿಡು. ನಮ್ಮ ಮೈಸೂರು ಸಿಟಿ ಇಂಪ್ರೂವ್ ಆದರೆ ನಮಗೆ ಒಳ್ಳೇದು, ಇನ್ನೂ ಇಂಪ್ರೂವ್ ಆಗ್ತದೆ. ನಮ್ಮ ಮೈಸೂರು ಹೆಸರು ಒಳ್ಳೆ ಐತೆ ಪೂರ್ತಿ ಇಂಡಿಯಾಲಿ. ಅದೆಲ್ಲ ಮಾತು ವಾಪಸ್ ತಗೊಂಡು ಕ್ಷಮೆ ಕೇಳಿ ನೀನು ಮೈಸೂರು ಜನತೆಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಆಮೇಲೆ ಸಿದ್ದರಾಮಯ್ಯ ಅವ್ರ ಮಗನಿಗೆ, ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷವ್ರಿಗೆ ಕ್ಷಮೆ ಕೇಳಿ ನೀನು. ಬಾಯಿ ನಿನಗೇನೆ, ನಮಗೂ ಬಾಯಿ ಐತೆ. ನಾವು ಬರೀ ಕಂಟ್ರೋಲಿಂದ ನಿನಗೆ ಮಾತಾಡ್ತಿರೋದು. ಮಿಸ್ಟರ್ ಪ್ರತಾಪ, ಏನು ಕೆಲಸ ಇಲ್ಲ ನಿನಗೆ? ಏನು ಕೆಲಸ ಅನ್ನೋ ಇದೇ ಕೆಲಸ. ಜವಾಬ್ ಯಾರು ಕೊಡ್ತಾರೆ? ಬಂದು ಕೇಳ್ಕೊಡ್ತಾರೆ. ನೀನಿಂದ ಏನೋ ಪಾಠ ಕಡಿಬೇಕಲ್ಲ ನಮ್ಮ ಮೈಸೂರವರು. ಏನು ಭಾಳ ನಾನು ಅಭಿವೃದ್ಧಿ ಅಭಿವೃದ್ಧಿ ಸುಳ್ಳುಗಳ ನೀನು. ಒಂದು ಕೆಲಸ ಆಗಲ್ಲ ನಿನ್ನ ಕೈಯಲ್ಲಿ. ಮಾತು ವಾಪಸ್ ಅಂದರೆ ಕ್ಷಮೆ ಕೇಳು ನೀನು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.